ಪ್ರಿಯ ವೀಕ್ಷಕರೇ, ಸಂಗೀತ ಮತ್ತು ಮೈಕಲ್ ನಡುವೆ ಬಿಗ್ ಫೈಟ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಪಿಕ್ಚರ್. ನಾನು ನಿಮ್ಮ ಅಶ್ವಿನಿ ಮಂಜುನಾಥ್. ಮೈಕಲ್ ಮತ್ತು ಸಂಗೀತ ನಡುವೆ ವಾದ ವಿವಾದ ನಡೆಯಿತು. ಇದರ ಬಗ್ಗೆ ತಿಳ್ಕೊಳಕ್ಕೆ ನಿಮಗೆ ಆಸಕ್ತಿ ಇದೆಯೇ? ಹಾಗಾದರೆ ಬನ್ನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸಂಗೀತ, ನೀನು ಈ ಮನೇಲಿರೋದು ಒಂದು ನೆಗೆಟಿವ್ ಎನರ್ಜಿ ಥರ, ನೀನು ಈ ಮನೇಲಿರೋದಕ್ಕೆ ಲಾಯಕ್ಕೆ ಇಲ್ಲ ಎಂದ ಮೈಕಲ್. ಈ ಥರ ಎಲ್ಲ ಮಾತಾಡಬೇಡ ಮೈಕಲ್, ನಿನಗೆ ಯಾವುದೇ ಥರ ರೈಟ್ಸ್ ಇಲ್ಲ ನನ್ನ ಬಗ್ಗೆ ಈ ಥರ ಮಾತಾಡೋಕ್ಕೆ. ಮೈಕಲ್ ಹೇಳ್ತಾನೆ, ಇಲ್ಲ, ನಿನ್ನ ಬಗ್ಗೆ ಎಲ್ಲರಿಗೂ ತಿಳ್ಕೊಳ್ಳಿ ಅಂತಲೇ ನಾನು ಹೇಳ್ತಾ ಇದ್ದೀನಿ. ನೀನು ಒಂದು ನೆಗೆಟಿವ್ ಎನರ್ಜಿ ಥರನೇ, ಎಲ್ಲ ನೀನು ಹೇಳಿದ್ದೇ ಥರನೇ ಆಗಬೇಕು ಅಂತ ನೀನು ವಾದ ಮಾಡ್ತೀಯಾ. ನೀನೇನು ಅಂದ್ಕೊಂಡಿದ್ಯಾ ಅಂದರೆ ಲೈಕ್ ಬಿಗ್ ಬಾಸ್ ಮನೆಯಲ್ಲಿರೋರೆಲ್ಲ ನಿನ್ನ ಬಗ್ಗೆ ನೀನು ಹೇಳ್ದಂಗೆ ಕೇಳ್ತಾರೆ ಅನ್ನೋ ಒಂದು ಥಾಟಲ್ಲಿ ಇದೆಯಾ ನೀನು. ಆದರೆ ನೀನು ಥಿಂಕ್ ಮಾಡೋದು ತುಂಬ ಕೆಟ್ಟದು ಎಂದು ಮೈಕಲ್ ಹೇಳ್ತಾರೆ. ಅದಕ್ಕೆ ಸಂಗೀತ, ಇದು ನಿನಗೆ ನಾಚಿಕೆ ಆಗಬೇಕು, ಎಲ್ಲರಿಗಿಂತ ಜಾಸ್ತಿ ಅಮೌಂಟ್ ತಗೊಂಡು ಈ ಥರ ಎಲ್ಲ ಮಾತಾಡ್ತೀಯಲ್ಲ ಎಂದು ಸಂಗೀತ ವಾದ ಮಾಡ್ತಾಳೆ. ಅದಕ್ಕೆ ಮೈಕಲ್ ಹೇಳ್ತಾರೆ, ನಿನ್ನ ನಿರ್ಧಾರ ಎಲ್ಲ ತಪ್ಪಿದೆ. ನೀನು ಅಭಿ ಅವರು ಅಷ್ಟು ಚೆನ್ನಾಗಿ ಆಡಿದ್ರು ಅವ್ರಿಗೆ ನೀನು ಕಳಪೆ ಕೊಡ್ತೀಯ. ನಿನ್ನ ನಿರ್ಧಾರ ಇದರಲ್ಲೇ ಗೊತ್ತಾಗುತ್ತೆ ನೀನು ಎಷ್ಟು ಫೇಕ್ ಅಂತ ಎಂದು ಮೈಕಲ್ ತುಂಬ ಜೋರಾಗಿ ಮಾತಾಡ್ತಾರೆ. ಅಲ್ಲಿ ಸಂತೋಷ್ ಅವರ ಅಭಿಪ್ರಾಯವೂ ಇದೇ ಆಗಿತ್ತು. ಇದೆಲ್ಲ ಕೇಳಿ ಸಂಗೀತಗೆ ತುಂಬ ಬೇಸರ ಆಗುತ್ತೆ. ವಾಶ್ರೂಮ್ಗೆ ಹೋಗಿ ಅಳುತ್ತಾ, ಯಾರ ಕೈಕಾಲು ಹಿಡ್ಕೊಳೋ ಅವಶ್ಯಕತೆ ನನಗಿಲ್ಲ. ನನ್ನ ಜೊತೆ ಎಲ್ಲರೂ ಸುಮ್ಮನೆ ಜಗಳ ಆಡ್ಕೊಂಡೇ ಬರ್ತಾರೆ ಪ್ರತು. ಮತ್ತು ಯಾಕೆ ಕಾಲು ಕೆರ್ಕೊಂಡು ಬರ್ತಾರೆ ಜಗಳಕ್ಕೆ ನನ್ನ ಹತ್ರ? ಯಾಕಂದರೆ ನಾನು ಯಾರಿಗೂ ಬಕೆಟ್ ಹಿಡಿಯೋಲ್ಲ ಅಂತ. ನಾನು ನನ್ನ ಜೀವನ ನಾನು ಮಾಡ್ಕೊತೀನಿ. ಪ್ರತಿ ಸಲ ಕ್ಯಾಪ್ಟನ್ಸಿಯಿಂದ ನನ್ನನ್ನು ಕಿತ್ಕೊಳ್ತಾರೆ. ಕೂತ್ಕೊಂಡು ಎಲ್ಲರೂ ಜೋಕ್ಸ್ ಮಾಡ್ತಾರೆ. ನನಗೆ ಮೆಂಟಲ್ ಟಾರ್ಚರ್ ಗುರು, ಇಲ್ಲಿರೋಕ್ಕಾಗಲ್ಲ ನನಗೆ. ನಾನು ಫಸ್ಟು ಬಿಗ್ ಬಾಸ್ ಮನೆಯಿಂದ ಹೊರಗೋಗ್ಬೇಕು ಪ್ರತು.